ನಮಸ್ಕಾರ. ಬನ್ನಿ ಇವತ್ತೊಂದು ಮಾವಿನಕಾಯಿ ಸುಲಭವಾಗಿ ತೊಕ್ಕು ಮಾಡೋ ವಿಧಾನ ಹೇಳ್ಕೊಡ್ತೀನಿ. ನಾನೊಂದು 3 ಮಾವಿನಕಾಯಿ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ಸುಮ್ಮನೆ ನಿಮಗೆ ಎಲ್ಲ ಮಾವಿನಕಾಯಿ ತೋರಿಸ್ತಾ ಇದ್ದೀನಿ. ಏನು ಪದಾರ್ಥ ಬೇಕು ಅಂತ ನೋಡ್ಕೊಂಬರೋಣ. ಉಪ್ಪು 2.5 ಸ್ಪೂನ್ ತೊಗೊಂಡಿದ್ದೀನಿ. ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 8-10 ಎಸಳು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು 8-10 ಸ್ಪೂನಷ್ಟು ಒಳ್ಳೆ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಸಾರಿನ ಪುಡಿ ನಾನೀಗ ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ. ಇದು ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಂಗು ತೊಗೊಂಡಿದ್ದೀನಿ ಅರ್ಧ ಚಮಚ. ಮತ್ತು ಅರಿಶಿನ ತೊಗೊಂಡಿದ್ದೀನಿ ಅರ್ಧ ಚಮಚ. ಬನ್ನಿ ಮಾವಿನಕಾಯಿ ಎಲ್ಲ ತೊಳೆದು ಒರೆಸಿ ಇಟ್ಕೊಳ್ಳೋಣ. ಮೊದಲು 3 ಮಾವಿನಕಾಯಿ ಮಾತ್ರ ಮಾಡ್ತಾಯಿದ್ದೀನಿ ಇವತ್ತು. ಬಾಕಿದು ಉಪ್ಪಿನಕಾಯಿಗೆ ಇಟ್ಕೊಂಡಿದ್ದೀನಿ. ಆದರೆ ತೊಳೆಯುವಾಗೆಲ್ಲ ಒಟ್ಟಿಗೆ ತೊಳ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಮಾವಿನಕಾಯಿ ಚೆನ್ನಾಗಿ ಒರೆಸ್ಬಿಟ್ಟು ಒಂಚೂರು ನೀರು ಇಲ್ದಂಗೆ ಸಿಪ್ಪೆ ತೆಕ್ಕೊಳ್ಳೋಣ. ನೋಡಿ ಸಿಪ್ಪೆ ತೆಕ್ಕೊಳ್ಳೋಕೆ ತೋರಿಸ್ತಾ ಇದ್ದೀನಿ. ಪೀಲರಲ್ಲಾರು ತೆಗೀರಿ, ಇಲ್ಲ ಚಾಕುನಲ್ಲಾರು ತೆಗೀರಿ. ತೆಳ್ಳಗೆ ತೆಗೀರಿ ಸಿಪ್ಪೆನ. ನೋಡಿ ಎಲ್ಲ ಸಿಪ್ಪೆ ತೆಕ್ಕೊಂಡಿದ್ದೀನಿ. ನೋಡಿ ಹೀಗೆ ನೀವು ತೆಗೆದಿಟ್ಕೊಳ್ಳಿ. ನಾನಿವತ್ತು ಸ್ವಲ್ಪನೇ ಬೇಕಾಗಿದ್ದರಿಂದ ಬರೀ 3 ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸಿಪ್ಪೆ ತೆಗೆದಿರೋದನ್ನ ಚೆನ್ನಾಗಿ ತುರ್ಕೊಳ್ಳೋಣ. ನೋಡಿ ಒಂದು 2 ಕಾಯಿ ಸ್ವಲ್ಪ ಒಂಚೂರು ಎಲ್ಲೋ ಆಗಿತ್ತು, ಪರವಾಗಿಲ್ಲ, ಕಾಯಾಗೆ ಇತ್ತು, ಹುಳಿಯಾಗಿದೆ. ಅದರಿಂದ 3 ಮಾವಿನಕಾಯಿಗೆ ಇಷ್ಟು ತುರಿ ಆಯಿತು. ಸುಮಾರು ಒಂದು ವಾರದಷ್ಟು ಯೂಸ್ ಮಾಡ್ಬೋದು. ಇದಕ್ಕೆ 2.5 ಸ್ಪೂನಷ್ಟು ಪುಡಿ ಉಪ್ಪು ಹಾಕೋಣ. ನೋಡಿ ಉಪ್ಪು ಹಾಕೋದು ತೋರಿಸ್ತಾ ಇದ್ದೀನಿ. ನೀವು ಹೀಗೆ ಅದ್ರ ಮೇಲೆ ಉಪ್ಪು ಹರಡ್ಕೊಳ್ಳಿ. ಆಮೇಲೆ ಅರಿಶಿನ ಅರ್ಧ ಸ್ಪೂನಷ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ. ನೋಡಿ ಅರಿಶಿನ ಹಾಕಾಯಿತು. ಈಗ ಅದ್ರ ಮೇಲೆ ಇಂಗು ಹಾಕೋಣ. ನೋಡಿ ಒಂದು 1/4 ಸ್ಪೂನಷ್ಟು ಇಂಗು ಇಟ್ಕೊಂಡಿದ್ದೀನಿ, ಒಳ್ಳೆ ಇಂಗು. ಇಂಗನ್ನು ಹಾಕೋಣ. ಇಂಗು ಹಾಕ್ಬಿಟ್ಟು ಇದ್ರ ಮೇಲೆ ಏನು ಮಾಡೋಣ, ಸಾರಿನ ಪುಡಿ. ನೋಡಿ ಒಂದು 3 ಸ್ಪೂನಷ್ಟು ಸಾರಿನ ಪುಡಿ ಉಪಯೋಗಿಸಿದ್ದೀನಿ. ನಾನೇ ಮಾಡಿರೋಂಥ ಸಾರಿನ ಪುಡಿ ಮನೆಯಲ್ಲೇ. ನಿಮ್ಮ ಮನೇಲಿ ಇರಲಿಲ್ಲ ಅಂತಂದರೆ ಯಾವುದಾದ್ರೂ ರಸಂ ಪುಡಿ ಅಂಗಡೀಲಿ ಸಿಗೋದಾದರೂ ಸರಿ ನೀವು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಂಡು ಎಲ್ಲನೂ ಒಂದು ಅರ್ಧ ಗಂಟೆ ಹೀಗೆ ಚೆನ್ನಾಗಿ ಕಲಸಿ ಊರಿಡೋದು ಅಂತಂದರೆ ಈ ತುರಿಗಳಲ್ಲಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸೇರ್ಕೋಬೇಕು. ಆ ಥರ ಒಂದು ಅರ್ಧ ಗಂಟೆ ಚೆನ್ನಾಗಿ ಹೀಗೆ ಕಲಸಿ ಇಟ್ಬಿಡಬೇಕು. ಅರ್ಧ ಗಂಟೆಗೆ ಮುಂಚೆ ಮಾಡೋಕ್ಕೆ ಹೋಗಬೇಡಿ, ಹಸಿ ಆಗಿಬಿಡುತ್ತೆ. ನೋಡಿ ಈ ಥರ ಅರ್ಧ ಗಂಟೆ ಊರಿ ಒಂದು ಪಾತ್ರೆಯಲ್ಲೋ ತಟ್ಟೆಲ್ಲೋ ಇಟ್ಟರೆ ಆಗುತ್ತೆ. ಈಗ ಒಂದು ಪ್ಯಾನ್ ತೊಗೊಳ್ಳೋಣ. ಯಾವುದಾದ್ರೂ ಸರಿ, ಬಾಣಲೆ ಆದರೂ ಸರಿ, ಪ್ಯಾನ್ ಆದರೂ ಸರಿ ತೊಗೊಂಡು ಇಟ್ಕೊಂಡಿರೋ ಒಂದು 8-10 ಸ್ಪೂನು ಕುಕ್ಕಿಂಗ್ ಆಯಿಲ್, ನೋಡಿ ಎಣ್ಣೆ ಹಾಕ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಒಂದು ವಾರ ತಿಂಗಳು ಇಟ್ಬಿಡ್ಬೋದು ಇದನ್ನು ಬೇಕಾದರೆ. ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಲಿ. ನೋಡಿ ಈಗ ಎಣ್ಣೆ ಕಾದಿದೆ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಒಂದು 3-4 ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನೋಡಿ ಇದನ್ನು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಕಪ್ಪಗಾಗೋದು ಬೇಡ. ನೋಡಿ 2 ನಿಮಿಷ ಆ ಎಣ್ಣೆಲಿ ಚೆನ್ನಾಗಿ ಗಮ್ಮನ್ನೋಂಗೆ ಹುರ್ಕೊಳ್ಳೋಣ. ಹುರ್ಕೊಂಬಿಟ್ಟು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಬಿಡೋಣ. ನೋಡಿ ಕರಿಬೇವಿನ ಇಷ್ಟೇ ಬೇಕಾಗಿರೋದು. ಸಾಸಿವೆ ಹಾಕೋದು ಬೇಡ, ಯಾಕೆಂದರೆ ಸಾರಿನ ಪುಡಿಲಿ ಆಲ್ರೆಡಿ ಸಾಕಷ್ಟು ಸಾಸಿವೆ ಯೂಸ್ ಮಾಡಿದ್ದೀವಿ. ಮತ್ತೆ ಸಾಸಿವೆ ಹಾಕಿದ್ರೆ ಕಹಿ ಬಂದುಬಿಡುತ್ತೆ. ಸಾಸಿವೆನೂ ಬೇಡ, ಮೆಂತ್ಯನೂ ಬೇಡ. ಇಲ್ಲಿ ಬರೀ ಇಷ್ಟೇ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟೇ. ಅರಿಶಿನೂ ಬೇಡ. ಅರಿಶಿನ ಆಲ್ರೆಡಿ ನಾವು ಮಾವಿನ ತುರಿಗೆ ಕಲಸಿಟ್ಟಿದ್ದೀವಿ. ಇದು ಹಾಕ್ಬಿಟ್ಟು ಇವಾಗ ಕಲಸಿಟ್ಕೊಂಡಿರೋ ಮಿಕ್ಸ್ಚರು ಅಂದರೆ ತುರಿ ಕಲಸಿಟ್ಟಿದ್ವಲ್ಲ ಅರ್ಧ ಗಂಟೆ, ಅದನ್ನು ಎಲ್ಲನೂ ಹಾಕಿ ನೋಡಿ ಎಲ್ಲನೂ ಈ ಎಣ್ಣೆಗೆ ಹಾಕ್ಬಿಡೋಣ. ಈ ಒಗ್ಗರಣೆಗೆ ನೋಡಿ ಎಲ್ಲ ತುರಿನೂ ಹಾಕ್ಬಿಡ್ತಾಯಿದ್ದೀನಿ. ಇದರಲ್ಲಿ ಉಪ್ಪು, ಖಾರ, ಅರಿಶಿನ, ಇಂಗು ಎಲ್ಲ ಇರೋದ್ರಿಂದ ಒಗ್ಗರಣೆಲಿ ಇನ್ನೇನು ಬೇಕಾಗಲ್ಲ. ಮತ್ತು ಬೇಗ ಕೂಡ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ರುಚಿಯಾಗಿರುತ್ತೆ. ಮತ್ತು ಎಷ್ಟು ತಿಂಗಳಿಟ್ಟರೂ ಕೆಡಲ್ಲ, ಯಾಕೆಂದರೆ ಒಂಚೂರು ನೀರಿಲ್ಲದೆ ಮಾಡ್ತಾ ಇರೋದ್ರಿಂದ. ಮತ್ತು ಯಾವುದೇ ಕಾರಣಕ್ಕೂ ತಟ್ಟೆ ಮುಚ್ಚಿ ಬೇಯಿಸಬೇಡಿ. ತಟ್ಟೆ ಮುಚ್ಚಿದಾಗ ಏನಾಗುತ್ತೆ, ಹಬೆ ನೀರು ಅದಕ್ಕೆ ಬಿದ್ದುಬಿಡುತ್ತೆ. ಸೊ ಅವಾಗ ಕೆಟ್ಟೋಗೋ ಚಾನ್ಸ್ ಇದೆ. ಹಾಗೆ ಮುಚ್ಚಳ ಇಲ್ಲದೆ ಹಾಗೆ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಚೆನ್ನಾಗಿ ಹುರಿತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಮಾವಿನಕಾಯಿ ಬೆಂದಿರೋದು. ಸೊ ಎಲ್ಲ ಸಿಮ್ ಇಲ್ಲ, ಮೀಡಿಯಮ್ ಉರಿನಲ್ಲಿ ಮಾಡಿ, ಹೈಯಲ್ಲಿ ಯಾವುದೂ ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿ ತೊಕ್ಕಾಯಿತು ಫ್ರೆಂಡ್ಸ್. ಇದು ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ಇಡ್ಲಿಗೆ, ಯಾವುದಕ್ಕೆ ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ರೆಡಿಯಾಗಿದೆ ತೊಕ್ಕು. ನೋಡಿ ಈಗ ಇದನ್ನು ಒಂದು ಸಿರಾಮಿಕ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ವಾರದೊಳಗೆ ಉಪಯೋಗಿಸ್ಬಿಡ್ತೀನಿ. ಅದರಿಂದ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಗಾಜಿನ ಬಾಟ್ಲಲ್ಲಿ ಚೆನ್ನಾಗಿ ತೊಳೆದು ಒರೆಸಿ ಒಣಗಿರೋಂಥ ಬಾಟ್ಲಿಗೆ ತುಂಬಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ಆಚೆ ಒಂದು ವಾರ ಚೆನ್ನಾಗೇ ಇರುತ್ತೆ. ತುಂಬ ದಿನ ಇಡಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸಿ. ನೋಡಿ ಎಷ್ಟು ಚೆನ್ನಾಗಿರೋ ಮಾವಿನಕಾಯಿ ತೊಕ್ಕು ರೆಡಿಯಾಗಿದೆ. ಇವತ್ತಂತೂ ನಮ್ಮ ಮನೇಲಿ ದೋಸೆ ಇದ್ರ ಜೊತೆ ಈ ತೊಕ್ಕಲ್ಲೇ ತಿಂದಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನೆಲ್. ಇನ್ನೂ ಅನೇಕ ರೆಸಿಪೀಸ್ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.